ಗೋವಾ ಎಂಟ್ರಿಲೇ ಕಿರಿಕು. ಟಿಪ್ಟೂರಲ್ಲಿ ಟ್ರೈನ್ ಹತ್ತಿ ದಾವಣಗೆರೆಯಲ್ಲಿ ಟ್ರೈನ್ ಇಳಿದಾಗ ಸಂಜೆ 6 ಗಂಟೆ ಆಗಿತ್ತು. ದಾವಣಗೆರೆಯಲ್ಲಿ ಕಾರ್ ಹತ್ತಿದಾಗ ರಾತ್ರಿ 10 ಗಂಟೆ ಆಗಿತ್ತು. ಕಣ್ಣು ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ಬೆಳಗ್ಗೆ 7 ಗಂಟೆಗೆ ಗೋವಾ ಲ್ಯಾಂಡ್ ಆಗಿದ್ವಿ. ಗೋವಾ ಬರ್ತಿದ್ದಂಗೆ ಫಸ್ಟ್ ಹೋಗಿದ್ದೆ ರಾಮನ ಸ್ಟ್ಯಾಚು ನೋಡಲಿಕ್ಕೆ. ಈ ಸ್ಟ್ಯಾಚು ಬರೋದು ಸೌತ್ ಗೋವಾದ ಪಾರ್ಥಗಾಳಿ ಎಂಬಲ್ಲಿ ಬರುತ್ತೆ. ಅಲ್ಲಿಂದ ಸೀದಾ ಹೋಗಿದ್ದೆ ಫಾಲ್ಸ್ ಕಡೆಗೆ. ನೀರು ಕಂಟಿದ್ದಂಗೆ ನಮ್ಮ ಬಾಯ್ಸು ಫುಲ್ ಎಂಜಾಯ್ ಮಾಡಿ ಮಜಾ ಮಾಡಿ ಡೈವ್ ಹೊಡೆದು ಖುಷಿಪಟ್ವಿ. ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ಬಟರ್ಫ್ಲೈ ಬೀಚ್ ಕಡೆಗೆ. ಈ ಬೀಚ್ಗೆ ಹೋಗಬೇಕು ಅಂದರೆ ಆಫ್ ರೋಡಿಂಗ್ ಮಾಡಿಕೊಂಡು 4x4 ಹೋಗಬೇಕು. 500 ಮೀಟ್ರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋದರೆ ಕಣ್ಮುಂದೆ ಸಿಗೋದೆ ಬ್ಯೂಟಿಫುಲ್ ಬಟರ್ಫ್ಲೈ ಬೀಚು. ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಬಾಯ್ಸ್ ಎಲ್ಲ ಮೀನು ಹಿಡಿದು ಎಕ್ಸ್ಪೀರಿಯನ್ಸ್ ತೊಗೊಂಡ್ವಿ. ಮೈಂಡು ಕಂಪ್ಲೀಟಾಗಿ ಫ್ರೆಶ್ ಆಯಿತು. ಇಷ್ಟೆಲ್ಲ ಮುಗಿಸಿ ಸಾಕಾಗಿದ್ದಾಗ ಬಾಯ್ಸ್ ಎಲ್ಲ ಸೇರ್ ಮಾಡಿರುವಂಥ ವಿಲ್ಲಾ ಕಡೆ ಬಂದ್ವಿ. ಬನ್ನಿ ಒಂದು ವಿಲ್ಲಾ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಬರೋಣ. ಅರ್ಲಿ ಮಾರ್ನಿಂಗ್ ಬೀಚಲ್ಲಿ ಕುಂತ್ಕೊಳ್ಳಿ, ಬಿಯರ್ ಬಾಟ್ಲು ಬಾಯಲ್ಲಿ ಬಿಟ್ಕೊಳ್ಳಿ, ದಮ್ಮು ಮೇಲೆ ದಮ್ಮು ಹೊಡ್ಕೊಳ್ಳಿ, ಅಷ್ಟೇ ಕಣ್ರಿ ಗೋವಾ ಬಂದ್ಬಿಡ್ಲಿ. ಸಂಜೆ ಆಗ್ತಿದ್ದಂಗೆ ಬಾಯ್ಸ್ ಎಲ್ಲ ಪೂಲ್ ಒಳಗಡೆ ಜಂಪ್ ಮಾಡಿ ಚಿಲ್ ಮಾಡಿ ರಿಲ್ಯಾಕ್ಸ್ ಮಾಡಿ ಫುಲ್ ಮಜಾ ಮಾಡಿದ್ವಿ. ಅಲ್ಲಿಗೆ ಗೋವಾದಲ್ಲಿ ನಮ್ಮ ಮೊದಲನೆಯ ರಂಪಾಟ ಹೀಗಿತ್ತು. ಡೇ 2 ವ್ಲಾಗ್ ಆಗಿ ಪಚ್ಚಿ ವ್ಲಾಗ್ಸ್ನ ಫಾಲೋ ಮಾಡಿ. ಡೇ 2 ಇನ್ನೂ ಸಖತ್ತಾಗಿರುತ್ತೆ. ಅಲ್ಲಿ ತನಕ ಪೇಜ್ನ ಫಾಲೋ ಮಾಡಿ. ಬಾಯ್, ಥ್ಯಾಂಕ್ ಯು.